ಬೆಂಗಳೂರು ನಗರದ ನಾಗದೇವನಹಳ್ಳಿಯಲ್ಲಿ ಇರುವ ಶ್ರೀ ಕಲಾಜ್ಯೋತಿ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಶ್ರಮ ಸಮಾಜ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಒಂದು ಗೌರವಾನ್ವಿತ ಸಂಸ್ಥೆಯಾಗಿದೆ. ಹಲವಾರು ವರ್ಷಗಳಿಂದ ಈ ಟ್ರಸ್ಟ್ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜದ ಅಸಹಾಯಕರಿಗೆ ನೆರವಾಗುತ್ತಿದೆ. ಪ್ರತಿಯೊಂದು ಸೋಮವಾರ ಇಲ್ಲಿ ಆಯೋಜಿಸಲಾಗುವ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಈ ಟ್ರಸ್ಟ್ನ ಪ್ರಮುಖ ಸೇವೆಗಳಲ್ಲೊಂದು. ಈ ಕಾರ್ಯಕ್ರಮದ ಮೂಲಕ ಸಾವಿರಾರು ಜನರಿಗೆ ಅನ್ನದಾನ ನೀಡಲಾಗುತ್ತದೆ. ಹಸಿದವರಿಗೆ ಆಹಾರ ಒದಗಿಸುವ ಈ ಕಾರ್ಯ ಮಾನವೀಯತೆಯ ಉತ್ತಮ ಉದಾಹರಣೆಯಾಗಿದೆ. ಅನ್ನದಾನ ಮಹಾದಾನ ಎಂಬ ಮೌಲ್ಯವನ್ನು ಈ ಟ್ರಸ್ಟ್ ತನ್ನ ಕಾರ್ಯಗಳ ಮೂಲಕ ಅನುಷ್ಠಾನಗೊಳಿಸುತ್ತಿದೆ. ಇದರ ಜೊತೆಗೆ ವಿಶೇಷ ಮಕ್ಕಳಿಗೆ ಸಹಾಯ, ಶೈಕ್ಷಣಿಕ ಬೆಂಬಲ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಈ ಸಂಸ್ಥೆ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಗೆ ಕಾರಣವಾಗುತ್ತಿದೆ. ಈ ಎಲ್ಲ ಕಾರ್ಯಗಳಿಗೆ ಟ್ರಸ್ಟ್ನ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ದಾನಿಗಳ ಸಹಕಾರ ಅತ್ಯಂತ ಮುಖ್ಯವಾಗಿದೆ. ಅವರ ಪರಿಶ್ರಮ ಮತ್ತು ನಿಸ್ವಾರ್ಥ ಸೇವೆಯಿಂದಲೇ ಈ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಇಂತಹ ಸೇವಾ ಕಾರ್ಯಗಳಲ್ಲಿ ನಾವು ಸಹ ಭಾಗವಹಿಸುವುದು ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಕೊನೆಯಲ್ಲಿ ಶ್ರೀ ಕಲಾಜ್ಯೋತಿ ಟ್ರಸ್ಟ್ನ ಸೇವೆಯನ್ನು ಅಭಿನಂದಿಸುತ್ತೇವೆ ಮತ್ತು ಇವರ ಕಾರ್ಯಗಳು ಇನ್ನಷ್ಟು ವಿಸ್ತರಿಸಲಿ ಎಂದು ಹಾರೈಸುತ್ತೇವೆ. ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮದ ವತಿಯಿಂದ ನಿರಂತರವಾಗಿ ಹಸಿದವರ ಹೊಟ್ಟೆಯನ್ನು ತುಂಬಿಸುವಂತಹ ಶ್ರೇಷ್ಠ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಆಶ್ರಮ ಅಂತ ಹೇಳಿದ್ರೆ ಬರೀ ಮಕ್ಕಳನ್ನ ನೋಡ್ಕೊಳ್ಳೋದು, ಆಶ್ರಯ ಕೊಡೋದು, ಶಿಕ್ಷಣ ಕೊಡೋದು, ಸಂಸ್ಕಾರ ಕೊಡೋದು, ಭಜನೆ, ಧ್ಯಾನ, ಯೋಗ ಇದಷ್ಟೇ ಎಲ್ಲ ನಮ್ಮ ಕರ್ತವ್ಯ. ಈ ಸಮಾಜದಲ್ಲಿ ನೊಂದವರಿಗೆ, ಹಸಿದವರಿಗೆ, ದಣಿದವರಿಗೆ ಅವರ ಒಂದು ತೃಪ್ತಿಪಡಿಸುವಂತಹ, ಹೊಟ್ಟೆ ತುಂಬಿಸುವಂತಹ, ದಣಿವನ್ನು ಹೋಗಲಾಡಿಸುವಂತಹ ಕೆಲಸವೂ ಕೂಡ ಆಶ್ರಮದ ಜವಾಬ್ದಾರಿಯಾಗಿರುತ್ತೆ. ಅದೇ ನಿಟ್ಟಿನಲ್ಲಿ ಶ್ರೀ ಕಲಾಜ್ಯೋತಿ ಆಶ್ರಮದ ವತಿಯಿಂದ ಪ್ರತಿ ಸೋಮವಾರ ಬೆಳಗ್ಗೆ 8ರಿಂದ 9:30 ತನಕ ಶ್ರೀ ಕಲಾಜ್ಯೋತಿ ಆಶ್ರಮದ ವತಿಯಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದು 34ನೇ ವಾರದ ನಿರಂತರವಾದಂತಹ ದಾಸೋಹ ನಡೀತಾ ಇದೆ. ಸಾವಿರಾರು ಜನರು ಇದರಲ್ಲಿ ಒಂದು ಪ್ರಸಾದವನ್ನು ಪಡ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲ ದಾನ ಧರ್ಮದಿಂದಲೂ ಕೂಡ ಈ ಒಂದು ಸೇವಾ ಕಾರ್ಯಗಳು ನಡೀತಾ ಇದೆ. ಮಕ್ಕಳನ್ನ ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಹಸಿದವರ ಹೊಟ್ಟೆಯನ್ನು ತುಂಬಿಸುವಂತ ಲೋಕ ಕಲ್ಯಾಣಕ್ಕಾಗಿ ಈ ಸಮಾಜ ಸೇವೆಯನ್ನ, ಧಾರ್ಮಿಕ ಸೇವೆಯನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ನಿರಂತರವಾದಂಥ ಕಾಯಕಕ್ಕೆ ತಮ್ಮೆಲ್ಲರ ಆಶೀರ್ವಾದವಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಭಗವಂತನು ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತೇವೆ.
ದಾಸಿರಿ ಬಳಗದ ಅಂಬರೀಷ್ ಅವರು, ನಮ್ಮ ಪುಣ್ಯಾಶ್ರಮದ ಮುನಿರಾಜ್ ಸರ್ ಅವರು 35ನೇ ವಾರದ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಪ್ರತಿ ಸೋಮವಾರ ಸುಮಾರು 1,000 ಜನಕ್ಕೆ ಅನ್ನವನ್ನು ನೀಡ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮುನಿರಾಜ್ ಸರ್ ಮಾಡ್ಕೊಬರ್ತಾ ಇದ್ದಾರೆ. ಈ ಪುಣ್ಯಾತ್ಮನ ಕೆಲಸವನ್ನು ನಾವು ಎಷ್ಟೇ ಹೇಳಿದ್ರೂ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಇವತ್ತಿನ ದಿನ ಹೆಂಡತಿ ಮಕ್ಕಳನ್ನು ಸಾಕೋದೇ ಕಷ್ಟ ಆಗಿರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಸುಮಾರು 40-50ಕ್ಕೂ ಹೆಚ್ಚು ವಿಶೇಷ ಮಕ್ಕಳನ್ನು ತನ್ನ ಆಶ್ರಮದಲ್ಲಿ ಇಟ್ಕೊಂಡು ಆ ಮಕ್ಕಳಿಗೆ ವಸತಿ ಊಟ ನೀಡೋದ್ರ ಮುಖಾಂತರ ಅದರ ಜೊತೆಗೆ ಸಾರ್ವಜನಿಕರಿಗೆ ಪ್ರತಿ ವಾರ 1,000 ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥ ಕಾರ್ಯ ಇದೆಯಲ್ಲ, ಇದು ಎಲ್ಲರಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅತ್ಯುತ್ತಮವಾದ ಕೆಲಸವನ್ನು ನಮ್ಮ ಪುಣ್ಯಾಶ್ರಮದ ಸಂಸ್ಥಾಪಕರಾದಂತಹ ಮುನಿರಾಜ್ ಸರ್ ಅವರು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅವರಿಗೆ ತಾಯಿ ಭುವನೇಶ್ವರಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯವನ್ನು ಕೊಡಲಿ. ಅದ್ರ ಜೊತೆಗೆ ಇನ್ನಷ್ಟು ಹೆಚ್ಚಿನ ಜನಕ್ಕೆ ಇಂತಹ ಒಂದು ಪುಣ್ಯದ ಕೆಲಸಗಳನ್ನು ಮಾಡುವಂತಹ ಶಕ್ತಿಯ ಭಗವಂತ ಅವರಿಗೆ ಕರುಣಿಸಲಿ. ನೋಡಿ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಜನತೆಗೆ ನನ್ನದೊಂದು ಕಿವಿ ಮಾತು ಏನು ಅಂತಂದ್ರೆ, ತಮ್ಮ ಕೈಲಾದಂತಹ ಇಂತಹ ಒಂದು ಪುಣ್ಯದ ಕೆಲಸಕ್ಕೆ ಸೋಮವಾರ ನಡೀತಕ್ಕಂಥ 1,000 ಜನರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ದಯವಿಟ್ಟು ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ, ಈರುಳ್ಳಿ, ಟಮಾಟ, ಈ ಥರ ತರಕಾರಿಗಳಾಗ್ಬೋದು, ಮತ್ತು ಬೇರೆ ಬೇರೆ ಎಣ್ಣೆ, ಅಕ್ಕಿ, ಇಂತಹ ದವಸ ಧಾನ್ಯಗಳನ್ನು ನಿಮ್ಮ ಕೈಲಾದಷ್ಟು ಸೇವೆಯನ್ನು ಕೊಡೋದ್ರ ಮುಖಾಂತರ ಇಂತಹ ಒಂದು ಪುಣ್ಯದ ಕೆಲಸಕ್ಕೆ ನೀವು ಕೂಡ ಕೈ ಜೋಡಿಸಿ. ನಮ್ಮ SS ಕಲಾ ಸಂಗಮದ ಅಧ್ಯಕ್ಷರಾದಂತಹ ನಮ್ಮ ಸ್ಮೈಲ್ ಶಿವಸರ್ ಅವರು ಕೂಡ ಪ್ರತಿ ವಾರ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಎಲ್ಲರಿಗೂ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ನೀವು ಕೂಡ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲರೂ ಕೂಡ ನಿಮಗೆ ವಿಶೇಷವಾಗಿ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಬನ್ನಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಇದು ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಆಶಿಸ್ತಾ, ಮತ್ತೊಮ್ಮೆ ಈ ಒಂದು ತಂಡಕ್ಕೆ ನಮ್ಮ ಮುನಿರಾಜ್ ಸರ್ ಅವರಿಗೆ, ನಮ್ಮ ಸ್ಮೈಲ್ ಶಿವ ಸರ್ ಅವರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ತಂಡದವರಿಗೂ ಕೂಡ ಆ ಭಗವಂತ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯವನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುನಿರಾಜ್. ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮದ ವತಿಯಿಂದ ನಿರಂತರವಾಗಿ ಹಸಿದವರ ಹೊಟ್ಟೆಯನ್ನು ತುಂಬಿಸುವಂಥ ಶ್ರೇಷ್ಠ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಆಶ್ರಮ ಅಂತ ಹೇಳಿದ್ರೆ ಬರೀ ಮಕ್ಕಳನ್ನ ನೋಡ್ಕೊಳ್ಳೋದು, ಆಶ್ರಯ ಕೊಡೋದು, ಶಿಕ್ಷಣ ಕೊಡೋದು, ಸಂಸ್ಕಾರ ಕೊಡೋದು, ಭಜನೆ, ಧ್ಯಾನ, ಯೋಗ ಇದಷ್ಟೇ ಎಲ್ಲ ನಮ್ಮ ಕರ್ತವ್ಯ. ಈ ಸಮಾಜದಲ್ಲಿ ನೊಂದವರಿಗೆ, ಹಸಿದವರಿಗೆ, ದಣಿದವರಿಗೆ ಅವರ ಒಂದು ತೃಪ್ತಿಪಡಿಸುವಂಥ, ಹೊಟ್ಟೆ ತುಂಬಿಸುವಂಥ, ದಣಿವನ್ನು ಹೋಗಲಾಡಿಸುವಂಥ ಕೆಲಸವೂ ಕೂಡ ಆಶ್ರಮದ ಜವಾಬ್ದಾರಿಯಾಗಿರುತ್ತೆ. ಅದೇ ನಿಟ್ಟಿನಲ್ಲಿ ಶ್ರೀ ಕಲಾಜ್ಯೋತಿ ಆಶ್ರಮದ ವತಿಯಿಂದ ಪ್ರತಿ ಸೋಮವಾರ ಬೆಳಗ್ಗೆ 8ರಿಂದ 9:30 ತನಕ ಶ್ರೀ ಕಲಾಜ್ಯೋತಿ ಆಶ್ರಮದ ವತಿಯಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದು 34ನೇ ವಾರದ ನಿರಂತರವಾದಂಥ ದಾಸೋಹ ನಡೀತಾ ಇದೆ. ಸಾವಿರಾರು ಜನರು ಇದರಲ್ಲಿ ಒಂದು ಪ್ರಸಾದವನ್ನು ಪಡ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲ ದಾನ ಧರ್ಮದಿಂದಲೂ ಕೂಡ ಈ ಒಂದು ಸೇವಾ ಕಾರ್ಯಗಳು ನಡೀತಾ ಇದೆ. ಮಕ್ಕಳನ್ನ ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಹಸಿದವರ ಹೊಟ್ಟೆಯನ್ನು ತುಂಬಿಸುವಂತ ಲೋಕ ಕಲ್ಯಾಣಕ್ಕಾಗಿ ಈ ಸಮಾಜ ಸೇವೆಯನ್ನ, ಧಾರ್ಮಿಕ ಸೇವೆಯನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ನಿರಂತರವಾದಂಥ ಕಾಯಕಕ್ಕೆ ತಮ್ಮೆಲ್ಲರ ಆಶೀರ್ವಾದವಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಭಗವಂತನು ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. नाम के साटी बे